4ಕ್ಕೆ ಹೋದ್ರೆ 4ಕ್ಕೆ ಬಂದು ಮತ್ತೆ 6 ಗಂಟೆಗೆ ಮನೆಗೆ ಹೋಗ್ತಾರೆ. ಒಂದು 20 ನಿಮಿಷ ಜಾಸ್ತಿ ಆದ್ರೂ ಮಾಡ್ತಾರೆ. ಏನೋ ಸ್ವಲ್ಪ ಇಷ್ಟಿದ್ವಪ್ಪ ಅಂದ್ರೆ ಹಂಗೆ ಫ್ರೀ $200 ಕೊಡ್ತೀವಿ. ದಿನಕ್ಕೆ 200 ರೂಪಾಯಿ. ದಿನಕ್ಕೆ 200. ಇಬ್ರು ಕಲ್ತು 1100 ಸುಟ್ಟು ಹೋದ. ನೋಡಿ ಇವಾಗ ಕರೆಕ್ಟ್ ಬರ್ತಾ ಇದಾವಲ್ಲ. ಯಾರಿಗೂ ದಂಧ ಇಲ್ಲ ಅಲ್ರಿ ಈಗ. ಪಾಪ ಅವ್ರಿಗೆ ನಾವು ಕೆಲಸ ಸಿಕ್ಕಂಗ ಆಗ್ಯದ, ಖುಷಿ ಆಗ್ಯದ್ರಿ. ಹೌದಾ? ನೆಳ್ಳನ್ ಕೆಲಸ ಆಗುತ್ತಲ್ಲ ಇದು. ಕೆಲಸ ಮನೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ. ಎಲ್ಲರೂ ಹೆಂಗದ್ರಿ? ಆರಾಮದಿರಾ ಅಂತ ಅನ್ಕೊಂತೀನಿ. ನಾನು ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಎಲ್ಲಿ ಸ್ಟಾರ್ಟ್ ಮಾಡ್ತೀನಿ ಅಂದರೆ ನಿಮಗೆ ಕಾಣಿಸ್ತಾ ಇದ್ದಾವೆ ಇವು ಏನಂದರೆ ನಿಮ್ಗೆ ಗೊತ್ತಾಗ್ಬೋದು. ಉತ್ತರ ಕರ್ನಾಟಕ ರೊಟ್ಟಿ, ಜೋಳದ ರೊಟ್ಟಿ. ಇವಾಗೆಲ್ಲ ಮಿಷನಲ್ಲಿ ಮಾಡ್ತಾ ಇದ್ದಾರೆ. ಅದು ಹೆಂಗೆ ಮಾಡ್ತಾರೆ ನಾನು ನಿಮ್ಗೆ ತೋರಿಸ್ತೀನಿ. ನೀವು ನೋಡೋಕೆ ತಯಾರಿದ್ದೀರಲ್ಲ, ಮತ್ತೆ ತಡ ಮಾಡೋಣ, ನಡೀಲಿ ಹೋಗೋಣ. ಚಲೋ. ಇವಾಗ ಜೋಳದ ರೊಟ್ಟಿಗೆ ಹಿಟ್ಟು ಕಲಿಸ್ತಾ ಇದ್ದಾರೆ ಇವರು. ಇವ್ರ ಜೊತೆ ಮಾತಾಡೋಣ ಬನ್ರಿ. ಕಲಸ ಮಿಷನ್ ರೀ ಅದು. ಈಗ ಹಿಟ್ಟ ಗ್ರೈಂಡರ್ಗೆ ಹಾಕಿ ತೆಗ್ದಿವ್ರಿ ಇದು. ಹೌದಾ? ನಾನು ಸ್ವಲ್ಪ ಲೇಟಾಗಿ ಬಂದೆ. ಇವಾಗ ನೋಡಿ ಇವರು ಕಲಿಸ್ತಾ ಇದ್ದಾರೆ ಹಿಟ್ಟು. ಹಿಟ್ಟಿನಲ್ಲಿ ಬಿಸಿನೀರು ಹಾಕ್ಬೇಕಲ್ಲ, ಸ್ವಲ್ಪ ಕೂಡಿಸಿದ್ರೆ ಅಲ್ಲಿ ಬರ್ತದ. ಹೌದಾ? ಹಿಟ್ಟಿನಾಗ ಏನ್ ಹಾಕ್ತೀರಾ? ಬಿಸಿನೀರು ಹಾಕ್ತೀರಾ? ಬಿಸಿನೀರು ಹಾಕ್ಬೇಕ್ರಿ. ಆಮೇಲೆ ಅಕ್ಕಿ ಸ್ವಲ್ಪ ಅಕ್ಕಿ ಹಾಕಿ ಬಿಸ್ಕೊಂಡ್ ಬರ್ಬೇಕು. ಏನ್ ಜಿಗಿ ಬರೋ ಸಲಾಗ ಹಾಕಿರ್ತೀರಾ? ಸ್ವಲ್ಪ ಜಿಗಿ ಬರ್ಬೇಕಲ್ಲ. ಅಲ್ಲ, ಜೋಳದ ಹಿಟ್ಟು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ತೀರಲ್ಲ? ಅಕ್ಕಿ ಹಿಟ್ಟು ಜಿಗಿ ಬರೋ ಸಲಾಗ ಸ್ವಲ್ಪ ಅಕ್ಕಿ ಮಿಕ್ಸ್ ಮಾಡ್ತೀವಿ. ಜಿಗಿ ಇರಲ್ಲ, ಸ್ವಲ್ಪ ಅಕ್ಕಿ ಜೋಳ ಅಳಿವ್ ಇರ್ತಾವ್ರಿ. ಒಮ್ಮೆ ಮೊಸರು ಇರ್ತಾವ ಅಂದ್ರ ಅಕ್ಕಿ ಮಿಕ್ಸ್ ಮಾಡೇ ಮಾಡ್ತೀವಿ. ನೋಡಿ ಇಷ್ಟೊಂದೆಲ್ಲ ಹಿಟ್ಟು ಇಟ್ಟಿದ್ದಾರೆ. ಸ್ವಲ್ಪ ನೆನಿಬೇಕೇನ್ರಿ ಹಿಟ್ಟು? ಇಲ್ರಿ, ಹಾಕಿ ಮಿಷಿನ್ಗೆ ಹಾಕ್ಬಿಡ್ತೀವಿ. ಹೌದಾ? ಬನ್ರಿ, ಎಲ್ಲ ಹಿಟ್ಟು ಕಲಸಿದ್ದಾಯ್ತು. ಈಗ ರೊಟ್ಟಿ ಹೆಂಗೆ ಮಾಡ್ತಾರೋ ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ ನೋಡೋಂದ್ರಂತೆ. ಇದೇ ನೋಡಿ ರೊಟ್ಟಿ ಮಾಡೋ ಮಿಷನ್ನು. ಇವಾಗ ರೊಟ್ಟಿ ಹೆಂಗೆ ಮಾಡ್ತಾರೋ ನಾನು ನಿಮಗೆ ತೋರಿಸ್ತೀನಿ ಬನ್ರಿ. ಹಿಟ್ಟು ಎಲ್ಲೆಲ್ಲಿ ಹಾಕ್ತಾರೆ, ಏನು ಹಾಕ್ತಾರೆ ಅಂತಂದು. ಈಗ ಇಷ್ಟು ಹಿಟ್ಟು ಕಲಸಿರಲ್ರಿ, ಇದ್ರಾಗ ಎಷ್ಟು ರೊಟ್ಟಿ ಹಾಕ್ತಾವ್ರಿ? 200 ರೊಟ್ಟಿ. 8 ಸೇರು 8.5 ಸೇರು ನಾದ್ಕೊಂಡಿವಿ ನಾವು. 8.5 ಸೇರಿನಾಗ 200 ರೊಟ್ಟಿ. ಡೈಲಿ ಎಷ್ಟು ರೊಟ್ಟಿ ಮಾಡ್ತೀರಿ ನೀವು? ಡೈಲಿ ನಾವು 1,400 ರೊಟ್ಟಿ. ಅವ್ರಿಬ್ರು ಕಲ್ತು 1,000 ರೊಟ್ಟಿ ಸುಟ್ಟು ಹೋಗ್ತಾರೆ. ಟೈಮಿಂಗ್ ಇತ್ತು ಸ್ವಲ್ಪ ಜಲ್ದಿ. ಒಮ್ಮೆ ಜಲ್ದಿ ಬಂದ್ರೆ 1200 ರೊಟ್ಟಿ. ಅದರಲ್ಲಿ ಈಗ ಇಷ್ಟೊಂದು ಪೇಪರ್ ಬೇಕು ರೊಟ್ಟಿ? ರೀ, ಇಷ್ಟು ಬೇಕಾಗ್ತಾವ? ಬೇಕಾತ 200 ರೊಟ್ಟಿಗೆ 200 ಪೇಪರ್ ಬೇಕೇ ನೋಡಿ. ರೊಟ್ಟಿಗೆ 1 ಪೇಪರ್ ಹಾಕ್ಬೇಕ್ರಿ. ಹೌದಾ? ಅಂಟ್ಕೋಬಾರ್ದಂತ. ಅಂಟ್ಕೋಬಾರ್ದು. ಈಗ ಲೇಟ್ ಮಾಡಿ ಬರ್ತಾರಲ್ರಿ ಅವ್ರು. ಊಟ ಮಾಡಿ ಈಗ 3ಕ್ಕೆ ಹೋಗ್ಯಾರ, 4 ಬರ್ತಾರ. ಒಂದ್ ಅರ್ಧ ಗಂಟೆ ರೆಸ್ಟ್ ತಗೋತಾರ, ಅರ್ಧ ಗಂಟೆ ಊಟ ಮಾಡ್ತಾರ. ನೋಡ್ರಿ ಇವಾಗ ಮಿಷಿನ್ ಆನ್ ಮಾಡಿದ್ರು. ಇಲ್ಲಿ ಹಿಟ್ಟು ಹಾಕ್ತಾ ಇದಾರ. ನಿಮ್ಮ ಮಗಳ ಹೇಳು? ಒಂದ್ಸಲ ಹಾಕಿದ್ಮೇಲೆ ರಿಟರ್ನ್ ಹೋಗಿ ಬಂದ್ವು ಅಂದ್ರೆ ರೊಟ್ಟಿ ಬಂದ್ಬಿಡ್ತಾರೆ. ಹೌದಾ? ಇಲ್ಲಿ ಹಾಕ್ಬೇಕು ಹಿಟ್ಟು. ಇಲ್ಲಿ ಹಸಿ ಹಿಟ್ಟು ಹಾಕ್ಬೇಕು, ಇಲ್ಲಿ ಒಣ ಹಿಟ್ಟು ಹಾಕ್ಬೇಕು. ಅಲ್ಲಿ ಒಣ ಹಿಟ್ಟು ಹಾಕ್ಬೇಕು. ಈಗೇನು ಒಣ ಹಿಟ್ಟು ಹಾಕ್ಬೇಡ, ರೊಟ್ಟಿ ಬರೋತ್ನೇ ಹಾಕ್ಬೇಕು. ಫಸ್ಟಿಗೆಲ್ಲ ಹಿಂಗ್ ಬರ್ತಾವ ಅಂದ್ರೆ ಎಲ್ಲ ಉಂಡಿ ಹಂಗೆನ? ಎಲ್ಲ ಉಂಡಿ ಹಂಗೆ. ಈಗ ಇಲ್ಲ, ಇದು ಸ್ವಲ್ಪ ಲೇಟ್ ಮಾಡ್ತದ. ಎಲ್ಲ ಉಂಡಿ ಜಲ್ದಿ ಬಂದ್ಬಿಡ್ತಾವ. ಹೌದಾ? ಫಸ್ಟಿಂದಲ್ಲ ಇದು. ಎಷ್ಟು ವರ್ಷದಿಂದ ಮಾಡಕತ್ತೀರಿ ಇದು ಬಿಸ್ನೆಸ್? ವರ್ಷ ಆಯ್ತ್ರಿ. ವರ್ಷ ಆಯ್ತಾ? ನೀವೇನು ಅಲ್ಲ, ನೀವೇನು ಪ್ಯಾಕ್ ಮಾಡಿ ಬೇರೆ ಕಡೆ ಕಳ್ಸೋದ? ನೀವೇ ಪ್ಯಾಕ್ ಮಾಡಿ ಏನ ನಾವು ಮನೆಯಾಗೂ ಮಾರ್ತಾವ್ರಿ. ದಿನ ಏನಿಲ್ಲ ಅಂದ್ರು ಒಂದು 100 ರೊಟ್ಟಿ 200 ರೊಟ್ಟಿ ಮಾರ್ತೀವಿ ಮನ್ಯಾಗ. ಆಮೇಲೆ ನಮ್ಮ ಮನೆಯವ್ರ ಖಾನಾವಳಿಗೆ ಕಂಪಲ್ಸರಿ ಹಾಕಿ ಬರ್ತಾರೆ. ವಾರಕ್ಕೆ ಒಂದ್ 4 ಖಾನಾವಳಿ ಅವ್ರಿ. ಡೈಲಿ 200 ರೊಟ್ಟಿ ಹಾಕಿ ಬರ್ತಾರ. ವಾರಕ್ಕೆ 600-700 ರೊಟ್ಟಿ ಹೋಗ್ತಾವ. ಸ್ವಲ್ಪ ದಪ್ಪ ಅಲ್ಲ, ಒಬ್ರೊಬ್ರು ನೀವೇ ಪ್ಯಾಕ್ ಮಾಡಿ ನಿಮ್ದೇ ಹೆಸರು ಹಾಕಿ ಸೇಲ್ ಮಾಡ್ತಿರ್ತಾರಲ್ಲ, ಹಂಗೇನ? ಹಂಗೆಲ್ಲ ಅಡ್ವರ್ಟೈಸ್ಮೆಂಟ್ ಏನಿಲ್ಲ ನಮ್ದು. ಒಂದ್ ವರ್ಷ ಆಯ್ತಲ್ಲ, ಇನ್ನ ದೊಡ್ಡ ಪ್ರಮಾಣದಾಗ ಮಾಡ್ಬೇಕಂತ ಮಾಡಿ ಜಾಗ ಇಲ್ರಿ. ಹೌದಾ? ಮನೆಗೆ ಇವೆಲ್ಲ ಜಾಗ ಮನೆ ಕಟ್ಸಕತ್ತೀವ್ರಿ. ಒಂದ್ ವರ್ಷ 2 ವರ್ಷ. ಅದೇ ಎಲ್ಲಿ ಕಟ್ಸಕತ್ತೀರಿ? ಇಲ್ಲೇ ಈ ಸ್ಟಾರ್ಟಿಂಗ್ ಮಾಡಿ. ಅಲ್ಲ, ಇದೇ ಊರಾಗ ನಾವು ಫ್ಲಾಟ್ ತಗೊಂಡಿಗ್ 4 ವರ್ಷ ಆಯ್ತು. ಇದೇ ಊರವ್ರ 4 ವರ್ಷ ಆಯ್ತಲ್ರಿ. ನಿಮ್ಮ ಹೆಸರು? ನಿರ್ಮಲಾ ರೀ. ನಿರ್ಮಲಾ ಅವರೇ. ಸ್ವಲ್ಪ ಲೇಟ್ ಆಗ್ತದ, ಹಂಗೆ ಸುಮ್ಮನೆ ಇದ್ರಾಗೆ ಅಡ್ಜಸ್ಟ್ ಮಾಡ್ಕೊಂಡು. ನಿಮ್ಮ ಮನೆಯವ್ರನ್ನ ಇದೇ ಬಿಸ್ನೆಸ್ ಕಂಟಿನ್ಯೂ ಮಾಡ್ತಾ ಇದ್ರ? ಅವ್ರು ಬೇರೆ? ಈಗ ಆಯ್ತು. ನೀವು ಮನೆಗೆ ಈ ಬಿಸ್ನೆಸ್ ಮಾಡಕತ್ತೀರಿ? ಅವ್ರು ಇಟ್ಟು ಮಂದಿಗೆ ಬೀಸ್ ಕೊಡ್ತಾರ್ರಿ. ನಮ್ದು ಜೋಳ ಒಮ್ಮಲಿಗೆ ತಗೊಂಡ್ಬಿಡ್ತೀವಿ. 20,000-10,000 ತಗೊಂಡು ಅಕ್ಕಿನ ಹಾಕ್ಸ್ಕೊತೀವಿ ಮಂದಿ ಬಲ್ಲಿ. ಹಾಕ್ಸಿ ಹಸನ್ ಮಾಡಿಸಿ ಕೂಲಿ ಹಳಚಿ ಹಸನ್ ಮಾಡಿಸಿ
ಓಕೆ ಗಿರಣಿಗೆ ಹಾಕ್ಸ್ಕೊಂಡ್ ಬರ್ತಾರ ನಮ್ಮ ಮನೆಯವರು. ಒಂದೊಂದ್ ಸರ್ತಿ 25-30 ಸಾವಿರ 30 ಸೇರ್ ಬೀಸ್ಕೊಂಡ್ ಬಂದ್ಬಿಡ್ತೀವ್ರಿ, ಹಾಕ್ಬಿಡ್ತಾರ. ಆಮೇಲೆ ಹಿಂಗಾಗಿ ನಾವ್ ಅದೇ ರೌಂಡ್ ಕಟ್ ಆಗುತ್ತಾ ಒಳಗಡೆ? ಕಟ್ಟ ಹಾಕತ್ತವ. ಇಂಗ್ಲೇಷನ್ ಚಂದ ಬರ್ತಾವ ರೊಟ್ಟಿ. ಹೌದು, ಸ್ಟಾರ್ಟಿಂಗ್ ಆ ಥರ ಬರ್ತಾ, ಆಮೇಲೆ ಈಗ ಏನ್ ಕೆಡಲ್ರಿ. ಹೌದು. ಒಟ್ಟ 40 ನಿಮಿಷ ಆತದ ನೋಡ್ರಿ. 200 ರೊಟ್ಟಿ ತೆಗಿಬೇಕಾದ್ರೆ 40 ನಿಮಿಷ ಬೇಕು. 40 ನಿಮಿಷ 200 ರೊಟ್ಟಿ. ಇದೆಲ್ಲ ಸಜ್ಜು ಮಾಡಿ ಮಿಷನ್ಗೆ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಬಂತಲ್ಲ ರೊಟ್ಟಿ. ನೋಡಿ ಇವಾಗ ಚೆನ್ನಾಗಿ ಬರ್ತಾ ಇದಾವ ರೊಟ್ಟಿ. ಆಯ್ತು, ಇನ್ನೇನು ಪ್ರಾಬ್ಲಮ್ ಆಗಲ್ಲ. ಒಂದು ಸ್ವಲ್ಪ ಮತ್ತೆ ಹಾಕಿದ್ಮೇಲೆ ರಿಟರ್ನ್ ಹೋಗ್ತಂದ್ರೆ ಮಾಡ್ಕೊಂಡು. ಇದಕ್ಕೆ ಎಳ್ಳು ಹಚ್ಚಂಗ್ ಬರೋದಿಲ್ಲ? ಇದಕ್ಕೆ ಬರಲ್ರಿ, ಸಜ್ಜಿ ಮಾಡಿ ನೋಡ್ರಿ ಎಳ್ಳು ಹಚ್ಚಿ. ಸಜ್ಜಿ ಭಾಳ ಚಂದ ಆತಾವ್ರಿ. ಇದಕ್ಕೆ ಮನೆ ಕುಂತ ಏನ್ ಮಾಡೋದಂತೆ ನಡೀತದೆ. ಮನೆ ಕುಂತ ಒಂದು ಬಿಸ್ನೆಸ್, ಹೆಣ್ಮಕ್ಳಿಗೆ ಇದು ಚಲೋ ಐತಿ ಇದು ರೊಟ್ಟಿದು. ಅವ್ರಿಗೆ ದಿನಕ್ಕೆ 200 ರೂಪಾಯಿ. ಬರೀ ರೊಟ್ಟಿ ಅಥವಾ ಶೇಂಗಾ ಚಟ್ನಿ ಅದೇನಾದ್ರು ಏನ್ ಪ್ಲಾನಿಂಗ್ ಎಲ್ಲ ಆದ್ರಿ, ಮುಂದ್ ಮಾಡ್ಬೇಕು ನೋಡ್ರಿ. ಯಾಕಂದ್ರೆ ರೊಟ್ಟಿ ಅಂದ್ಮೇಲೆ ರೊಟ್ಟಿ ಜೊತೆ ಅದು ಇದ್ರೆ ಒಂದೇ ಸಲ ತಗೊಂಡ್ ಹೋಗ್ತಾರೆ, ಹೋಗೋರ್ಗೆ ಈಸಿ ಆಗುತ್ತೆ. ಅದೇ ಅವ್ರು ಏನಾದ್ರು ಹೇಳಿದ್ರಂದ್ರ ಹಿಂಗ ಮದುವೆಗ 5 ಸೇರು 2 ಸೇರು ಹೇಳ್ತಾರಲ್ರಿ, ಕೊಡ್ತೀವ್ರಿ ಅವ್ರಿಗೆ. ಅವಾಗಿಂದ ಅವಾಗ ರೆಡಿ ಮಾಡಿ ಕೊಟ್ಬಿಡ್ತೀವಿ. ನಾವು ಸ್ಟಾಕ್ ಮಾಡಿಡಲ್ಲ, ಸ್ವಲ್ಪ ಸ್ವಲ್ಪ ಮಾರೋದಿಲ್ರಿ. ಮದುವೆಗೆ ನಮ್ಮಲ್ಲಿ 3-3 ಸಾವಿರ ರೊಟ್ಟಿ ಒಯ್ತಾರಲ್ಲ, ಅವ್ರು 4-5 ಸೇರು ಶೇಂಗಿನ ಸಾರಲ್ಲ ಹೇಳಿ ಹೋಗ್ಬಿಡ್ತಾರ. ಅವ್ರಿಗೆ ಮಾಡ್ಕೊಡ್ತೀವಿ. ಬೇರೆದವ್ರಿಗೆ ಇವ್ರಿಗೆ ಬಂದವ್ರಿಗೆ ಹಚ್ಚಿಬಿಡ್ತೀವಿ, ಅವರೇ ರೆಡಿ ಮಾಡ್ತಾರ. ನಮ್ದೇ ಎಲ್ಲ ಅವ್ರು ರೆಡಿ ಮಾಡ್ತಾರ, ಅವ್ರಿಗೆ ಕೊಟ್ಬಿಡ್ತೀವಿ. ಅದೇ ರೊಕ್ಕ ಇಟ್ಟೋದಂಗೆಲ್ಲ ಟೈಟ್ ಆಗುತ್ತೆ ಅದು ಮಿಷನ್? ಟೈಟ್ ಆಗ್ತದೆ. ಟೈಟ್ ಆಗುತ್ತೆ. ರೊಟ್ಟಿ ಟೈಟ್ ಆದ್ಬೇಕ್ರಿ ಆ ತರ. ಅದೇ ಟೈಟ್ ಆದ್ಮೇಲೆ ಅವಾಗ ಕರೆಕ್ಟ್ ಅಲ್ಲೇ ಲೂಸ್ ಆಗಿ ಬರ್ತಾವ ರೊಟ್ಟಿ. ಸ್ವಲ್ಪ ಅಲ್ಲೇ ನಾರ್ ಕೊಟ್ಟೋಗಲ್ಲ, ಆಮೇಲೆ ಬರ್ತಾವ. ಎಲ್ಲ ಈ ಕಡೆ ಸೈಡ್ ಎಲ್ಲ ತಗೊಂಡ್ ಬಂದಾರ ಮಿಷನ್. ಅಂದ್ರ ಹಿಂಗೆ ರೋಡ್ ಮಾಡಿಲ್ಲ, ಕಷ್ಟ ಆಗಲ್ಲ. ಮಾಡ್ಬೇಕು, ಕಷ್ಟಪಟ್ರೆ ಸುಖ ಅಲ್ಲ ಯಾವ್ದೇ ಆಗ್ಲಿ. ಮೂಲಿ ನಮ್ದು ನಡೆದ್ರೆ ಈ ಮಿಷನ್ ಹಾಕೋದ್ ಕಷ್ಟ ಅದ, ನಾದದ್ ಕಷ್ಟ ಅದ, ಬೀಸ್ಕೊಂಡ್ ಬರ್ಬೇಕು ಅಂತ. ಒಂದು ಕೆಲಸ ಮಾಡ್ಬೇಕಂದ್ರೆ ಅದ್ರ ಕಷ್ಟ ಇದ್ದೇ ಇರುತ್ತೆ. ನಾವ್ 1 ವರ್ಷ ಆಯ್ತ್ರಿ. ಅದೇ ಅದೇ, ಕಷ್ಟಪಟ್ರೆ ತಾನೇ ಫಲ ಸಿಗೋದು. ಯಾವ ಕೆಲಸನೂ ಅಷ್ಟು ಈಸಿ ಅಲ್ಲ, ಎಲ್ಲನೂ ಸ್ವಲ್ಪ ಮಾಡ್ಬೇಕು, ಪ್ರಯತ್ನ ಕಷ್ಟಪಡ್ಬೇಕು. ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು ಅಂದ್ರಲ್ಲ? ನಿರ್ಮಲಾ. ಥ್ಯಾಂಕ್ ಯು ನಿರ್ಮಲಾ ಅವರೇ. ರೊಟ್ಟಿ ಮಾಡೋದೆಲ್ಲ ತೋರಿಸ್ಕೊಟ್ರಿ. ನೋಡಿ, ನಾನು ನೋಡಿರ್ಲಿಲ್ಲ ಮಿಷನ್, ಕೈಯಿಂದ ತಟ್ಟೋದೇ ನೋಡಿದ್ದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮಾ. ನೋಡ್ತಾ ಇದ್ದೀರಲ್ಲ ಮಿಷಿನಲ್ಲಿ ಹೇಗೆ ರೊಟ್ಟಿ ಬರ್ತಾ ಇದ್ದಾವೆ ಅಂತಂದು. ಸೂಪರಾಗಿ ಬರ್ತಾ ಇದೆ ನೋಡಿ. ಇವಾಗ ಹಿಟ್ಟು ಒಂದು ಹದಕ್ಕೆ ಬಂತು ಮಿಷಿನಲ್ಲಿ, ಹಾಗಾಗಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾವೆ ರೌಂಡಾಗಿ ರೊಟ್ಟಿ. ಇಷ್ಟು ತಿಳು ಪೇಪರ್ ಥರ ರೊಟ್ಟಿ ಬರ್ತಾ ಇದ್ದಾವೆ. ಮತ್ತು ಅದು ನೋಡಿ ರೊಟ್ಟಿ ಒಂದಕ್ಕೊಂದು ಅಂಟ್ಕೋಬಾರ್ದು ಅಂತಂದು ಪೇಪರ್ ಮೇಲೆ ಹಾಕ್ತಾ ಇದ್ದಾರೆ. ಒಂದು ರೊಟ್ಟಿ ಹಾಕಿ ಆಮೇಲೆ ಪೇಪರ್ ಹಾಕ್ತಾರೆ, ಮತ್ತೊಂದು ರೊಟ್ಟಿ ಹಾಕ್ತಾರೆ, ಆಮೇಲೆ ಪೇಪರ್ ಹಾಕ್ತಾರೆ, ಅಂಟ್ಕೋಬಾರ್ದು ಅಂತಂದು. ಇಷ್ಟು ಚೆನ್ನಾಗಿ ಬರ್ತಾ ಇದ್ದಾವೆ ನೋಡೋ ರೊಟ್ಟಿ. ನಾವು ಮಿಷಿನಲ್ಲಿ ಈಸಿಯಾಗಿ ಆಗುತ್ತೆ ರೊಟ್ಟಿ ಅಂತ ಅಂದ್ಕೊಂಡಿದ್ವಿ. ಇದನ್ನು ಕಷ್ಟಪಡಬೇಕು ಸ್ವಲ್ಪ, ಯಾಕಂದರೆ ಇದನ್ನು ಹಿಟ್ಟು ಕಲಿಸ್ಬೇಕಾದ್ರೆ ಮಿಷಿನಲ್ಲಿ ಹಾಕಬೇಕು ಮಾಡಬೇಕಲ್ಲ, ಹಾಗಾಗಿ ಇದನ್ನು ಕಷ್ಟಪಡಬೇಕು. ನಾವೆಲ್ಲ ಅಂತೀವಿ ಬರೀ ಮಿಷಿನ್ ಅಂತಂದು, ಹಾಗೇನೆಲ್ಲ ಇದಕ್ಕೂ ಶ್ರಮ ಪಡಬೇಕಾಗುತ್ತದೆ. ಇವಾಗ ರೊಟ್ಟಿ ಎಲ್ಲ ಮಾಡಿದ್ಮೇಲೆ ಇವಾಗ ಸುಡ್ತಾರೆ ನೋಡಿ. ಇಬ್ಬರು ಕೂತಿದ್ದಾರೆ, 2 ಹಂಚು, ಒಬ್ರೊಬ್ರು 2 ಹಂಚು ಇಟ್ಕೊಂಡು ಕುಂತಾರೆ ರೊಟ್ಟಿ ಸುಡಾಕ. ಹೆಂಗೆ ಸುಡ್ತಾ ಇದ್ದಾರೆ ನೋಡೋಣ ಬನ್ನಿರಿ. ನೋಡಿ, ನೀವು ಯಾವುದೇ ಫಂಕ್ಷನ್ಗೆ ಆರ್ಡ್ರ್ ಕೊಟ್ಟರೆ ರೊಟ್ಟಿ ಮಾಡಿ ಕೊಡ್ತಾರೆ ಅವರು. ಮುಂಚೆ ಅಡ್ವಾನ್ಸ್ ಹೇಳಬೇಕು. ಇದು ಎಲ್ಲಪ್ಪ ಅಂದರೆ ನಮ್ಮ ತಾಯಿ ಊರ ಕಡೆ, ಯಾವ ಊರು ಅಂದ್ರೆ ರಂಗಂಪೇಟು, ಅಲ್ಲಿ ಇರೋದು ಇದು ಮಿಷನ್, ರೊಟ್ಟಿ ಮಿಷನ್. ಇವರು ಹೇಳಿದರೆ ಆರ್ಡ್ರ್ ಕೊಟ್ಟರೆ ಮುಂಚೆನೇ ಮಾಡಿಕೊಡ್ತಾರೆ. ಮತ್ತು ಹೇಗೆ ಅನ್ನಿಸ್ತು ನಿಮಗೆ ಈ ರೊಟ್ಟಿ ಮಿಷನ್ ನೋಡಿ? ಇಷ್ಟ ಆಯಿತಾ? ಇಷ್ಟ ಆದರೆ ಏನು ಮಾಡಬೇಕು? ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.